ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲೇ ಯಾವ ರೀತಿ ತುಪ್ಪ ಕಾಯಿಸೋದಂತ ನೋಡೋಣ. ತುಂಬಾ ಹೆಲ್ತಿಯಾಗಿರೋಂಥ ತುಪ್ಪ ಮನೇಲಿ ಕಾಯಿಸೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಸೊ ಇಲ್ಲಿ ನಾನು ಅರ್ಧ ಲೀಟ್ರ್ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ತಗೊಳ್ತೀನಿ ದಿನ. ಇದು ನಾನು ಸಂಜೆ ಹಾಲು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಮಾರನೇ ದಿನ ನಾನು ಕೆನೆ ತೆಗಿತೀನಿ. ಆಮೇಲಿಂದ ಹಾಲು ನಾರ್ಮಲಾಗಿ ನಾವು ಕಾಫಿ ಟೀಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಚೆನ್ನಾಗಿ ಹಾಲನ್ನ ಕಾಯಿಸ್ಕೊಂಡು ಫುಲ್ಲು ತಣ್ಣಗಾದ್ಮೇಲೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಾದಮೇಲೆ ಮಾರನೇ ದಿನ ಬೆಳಗ್ಗೆ ನೋಡಿ ಈ ರೀತಿ ಗಟ್ಟಿ ಕೆನೆ ಕಟ್ಟಿರುತ್ತೆ. ಈ ರೀತಿ ಸ್ಟೈನ್ ಮಾಡಿಕೊಂಡ್ರೆ ನಮಗೆ ಕೆನೆ ಸಪ್ರೇಟ್ ಆಗಿಬಿಡುತ್ತೆ, ಹಾಲು ಸಪ್ರೇಟ್ ಆಗುತ್ತಲ್ವ. ಸೊ ಈ ಕೆನೆನ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಡೇ 1ಇಂದ ಹಿಡಿದು 30 ಡೇಸ್ ಗಂಟ ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ 1 ಮಂತ್ ನಾನು ಸ್ಟೋರ್ ಮಾಡಿರ್ತೀನಿ ಫ್ರೆಂಡ್ಸ್. ಇದೇ ರೀತಿ ಸ್ಟೋರ್ ಮಾಡಿರೋ ಅಂಥ ಕೆನೆ ನೋಡಿ 30 ಡೇಸ್ ಆದಮೇಲೆ ತೋರಿಸ್ತಾ ಇರೋದಿದು. ಇಷ್ಟು ಕೆನೆ ನನಗೆ ಸೇರಿದೆ. ಸೊ ಆಲ್ಮೋಸ್ಟ್ ನನಗೆ ಇವಾಗ ಇಷ್ಟು ಕೆನೆಗೆ 500 ml ಅಷ್ಟು ನನಗೆ ತುಪ್ಪ ಸಿಗುತ್ತೆ ಫ್ರೆಂಡ್ಸ್. ಈಗ ನಾನು ಒಂದು ಜಾರ್ಗೆ ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದೀನಿ. ಈಗ ಕೆನೆ ಹಾಕ್ಕೊಂಡಿದ್ದೀನಿ. ಕೆನೆ ಹಾಕ್ಕೊಂಡು ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೆಂಡ್ ಮಾಡ್ಕೊಂಡಾಗ ನಮಗೆ ಬೆಣ್ಣೆ ಸಪ್ರೇಟ್ ಆಗಿಬಿಡುತ್ತೆ ಮತ್ತು ಅದರಲ್ಲಿರೋ ಅಂಥ ನೀರಿನ ಅಂಶನೇ ಸಪ್ರೇಟ್ ಆಗುತ್ತೆ. ಸೊ ಅಲ್ಲಿ ಗಂಟ ನೀವು ಬ್ಲೆಂಡ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಬೆಣ್ಣೆ ಸಪ್ರೇಟ್ ಆಗಿದೆ ಮತ್ತು ಆ ನೀರಿನ ಅಂಶ ಸಪ್ರೇಟ್ ಆಗಿದೆ. ಸೊ ಇದನ್ನು ಬೆಣ್ಣೆ ತೆಗೆದುಬಿಟ್ಟು ಅದರಲ್ಲಿರೋ ನೀರನ್ನು ಹಿಂಡ್ಬಿಟ್ಟು ಈ ರೀತಿ ಕೋಲ್ಡ್ ವಾಟರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಲ್ಮೋಸ್ಟು ಬೆಣ್ಣೆ ಮಾಡೋ ಗಂಟ ಫುಲ್ ಕೋಲ್ಡ್ ವಾಟರೇ ಯೂಸ್ ಮಾಡಬೇಕು. ನೀವು ನಾರ್ಮಲ್ ವಾಟರ್ ಯೂಸ್ ಮಾಡೋಂಗಿಲ್ಲ. ಕೋಲ್ಡ್ ವಾಟರ್ ಯೂಸ್ ಮಾಡೋದ್ರಿಂದ ನಮಗೆ ಬೇಗ ಕೆನೆ ಸಪ್ರೇಟ್ ಆಗಿಬಿಡುತ್ತೆ ಮತ್ತು ಗಟ್ಟಿಯಾಗೂ ಬರುತ್ತೆ ಕೆನೆ. ಸೊ ಇದೇ ರೀತಿ ನಾನು ಎಲ್ಲ ಕೆನೆನ ಬ್ಲೆಂಡ್ ಮಾಡಿಕೊಂಡು ಬೆಣ್ಣೆ ಇಟ್ಟಿದ್ದೀನಿ ನೋಡಿ. ಸೊ ನನಗೆ ಇಷ್ಟು ಬೆಣ್ಣೆ ಸಿಕ್ಕಿದೆ ಫ್ರೆಂಡ್ಸ್. ಇದನ್ನು ಒಂದು 3-4 ನೀರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ನಾವು 1 ಮಂತ್ ಸ್ಟೋರ್ ಮಾಡಿರ್ತೀವಲ್ವ, ಸೊ ಸ್ಮೆಲ್ ಇರುತ್ತೆ. ಹಂಗಾಗಿ ಒಂದು 3-4 ನೀರಲ್ಲಿ ಈ ರೀತಿ ಡಿಪ್ ಮಾಡಿ ಇಟ್ಟೋದ್ರಿಂದ ಆ ಸ್ಮೆಲ್ ಅನ್ನೋದು ಹೋಗುತ್ತೆ. ತುಂಬಾ ಹೆಲ್ತಿ ಮತ್ತು ಹೈಜೀನಾಗಿರುತ್ತೆ. ನಮ್ಮ ಮನೇಲಿರೋ ಮಕ್ಕಳಿಗೆ ಈ ರೀತಿ ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿ ಅವ್ರಿಗೆ ಊಟದ ಜೊತೆ ಮಿಕ್ಸ್ ಮಾಡಿ ಕೊಟ್ಟಾಗ, ಇವಾಗ 6+ ಮಂತ್ ಬೇಬೀಸ್ ಎಲ್ಲ ಇರ್ತಾರೆ, ಅವ್ರಿಗೆ ನಾವು ಹೊರಗಡೆಯಿಂದ ನಾವು ತುಪ್ಪ ತಂದು ತಿನ್ನಿಸೋದಕ್ಕಾಗಲ್ಲ. ಸೊ ಹಂಗಾಗಿ ಮನೇಲೇ ಇದೇ ರೀತಿ ಕಾಯಿಸಿ ತಿನ್ನಿಸಿದ್ರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ, ಹೈಜೀನಾಗೂ ಇರುತ್ತೆ. ಸೊ ಆಲ್ಮೋಸ್ಟು ತುಂಬಾ ಈಸಿಯಾಗಿ ಮನೇಲೇ ತುಪ್ಪ ಕಾಯಿಸ್ಕೊಳ್ಬೋದು. ಇವಾಗ ಒಂದು ಬಾಣಲಿ ಇಟ್ಟು ಬಾಣಲಿ ಕಾದಾದ್ಮೇಲೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕರ್ಗಾದ್ಮೇಲೆ ಫುಲ್ ಕರ್ಗಾದ್ಮೇಲೆ ನೋಡಿ ಈ ರೀತಿ ನಮಗೆ ಬಬಲ್ಸ್ ಬರೋಂಗೆ ಸ್ಟಾರ್ಟ್ ಆಗುತ್ತಲ್ಲ, ಆಲ್ಮೋಸ್ಟು ಈಗ ತುಪ್ಪ ಬಿಟ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ ಇದು. ಆಲ್ಮೋಸ್ಟ್ ನನಗೆ ಇವಾಗ ಒಂದು 80% ತುಪ್ಪ ಬಿಟ್ಟಿದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಆಗಿದೆ ಈಗ. ಸೊ ಈಗ ನಾನು ಒಂದು 3 ಎಳೆ ಅಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ನಮಗೆ ಈ ರೀತಿ ನೊರೆ ಬರುತ್ತೆ. ಆವಾಗ ನಿಮಗೆ ಫುಲ್ಲಾಗೆ ತುಪ್ಪ ರೆಡಿ ಆಗಿದೆ ಅಂತ ಅರ್ಥ. ಸೊ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸಣ್ಣದಾಗಿ ಇರೋವಂಥ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ನಿಮಗೆ ತುಪ್ಪ ಮರಳಂಗೆ ಬರುತ್ತೆ. ಸೇಮ್ ಅಂಗಡಿ ತುಪ್ಪ ಯಾವ ರೀತಿ ನಿಮ್ಗೆ ಸಿಗುತ್ತೋ ಅದೇ ರೀತಿ ಇರುತ್ತೆ. ಇದೇ ಮೆಥಡ್ ಯೂಸ್ ಮಾಡಿ ನೋಡಿ. ತುಪ್ಪ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ರೆಡಿ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.